ಈ ಅಮ್ಮ ಆಚೆ ಇರೋ ನಾಯಿನೆಲ್ಲ ಒಳಗಡೆ ತಂದಿರೋದೇ ಪ್ರಾಬ್ಲಮ್. ಅಲ್ಲಿ ಬರೋರಿಗೆಲ್ಲ ಕಚ್ಚೋದು, ಮಕ್ಕಳಿಗೆಲ್ಲ ತೊಂದರೆ ಕೊಡ್ತಾ ಇದೆ. ಈ ಅನುಭವ ನಿಮಗೂ ಆಗಿದೆ. ಈ ವಿಧಾನಸೌಧ ಸುತ್ತೂ 150 ನಾಯಿ ಇದೆ ಅಂತೇಳಿ ನೀವೇ ಆರೋಗ್ಯ ಸಚಿವರನ್ನ ಕರೆದಿದ್ರಿ ಮೀಟಿಂಗ್ಗೆ, ಚೀಫ್ ಸೆಕ್ರೆಟರಿ ಆರೋಗ್ಯ ಎಲ್ಲ ಮಾಡಿ ನಾಳೆನೆ ಎಲ್ಲ ನಿರ್ಮೂಲನ ಅಂದ್ರೆ ನಿರ್ಮೂಲನ ಅಂತ ಹೇಳಿಲ್ಲ, ಅದಕ್ಕೆ ಗೌರವಪೂರ್ವಕವಾದ ಬದುಕು ಕೊಡಿ ಅಂತ ಹೇಳಿದೆ. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಇದೆ ನೋಡಿ. ನಿರ್ಮೂಲನ ಅಂತ ಇಲ್ಲ, ಇಲ್ಲ ಪ್ರಾಣಿಗಳಿಗೆ ಕೂಡ ಬದುಕುವಂತ ಹಕ್ಕಿದೆ. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅದಕ್ಕೆ ಒಂದು ಗೌರವಪೂರ್ವಕವಾದ ಬದುಕನ್ನು ಕೊಡುವ ವ್ಯವಸ್ಥೆ ಮಾಡುವ ಜವಾಬ್ದಾರಿ ಸರ್ಕಾರದ್ದು. ನಾಯಿಗಳ ಸಮಸ್ಯೆ ಆದ್ರೂ ಕೂಡ ಚೀಫ್ ಸೆಕ್ರೆಟರಿ, ಹೆಲ್ತ್ ಮಿನಿಸ್ಟರ್, ನಾನು ಸಭಾಪತಿ, ಇಡೀ ದೊಡ್ಡ ಮಟ್ಟದ ನಾವು ಸ್ಥಾನದಲ್ಲಿ ಇರುವವರು ಅಧಿಕಾರಿಗಳು ಮಂತ್ರಿಗಳು ಕೂತ್ಕೊಂಡು ಅತ್ಯಂತ ಸಣ್ಣ ಮಟ್ಟದ ನಾಯಿಗಳ ಬಗ್ಗೆ ಕಾಳಜಿ ವಹಿಸಿಕೊಂಡು ಚರ್ಚೆ ಮಾಡಿದ ಅಂತ ಹೇಳಿಕೆ ಬಯಸ್ತೇನೆ. ಒಳ್ಳೇದು ನೀವು ಮಾಡ್ತಾ ಇರೋದು, ಒಳ್ಳೇದು, ಅದ್ರ ಬಗ್ಗೆ ಇಲ್ಲ. ಫ್ಲಾಟ್ ಅಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ, ಬೀದಿಯಲ್ಲಿ ಕೊಡ್ಲಿ. ಸಭಾಧ್ಯಕ್ಷರೇ, ಬರೀ ನಾಯಿಗಳಲ್ಲ, ವಿಧಾನಸೌಧಕ್ಕೆ ನಾಗರಾವು ಕೂಡ ಬಂದಿದೆ. ಎಲ್ಲ ನಾಗರಾವ್ ಎಲ್ಲ ಕಡೆ ಬೇಕು, ಅದು ಬೇಡ ಅಂತ ಹೇಳ್ಬೇಡಿ. ನಿಮ್ಮ ನಿಧಿಯನ್ನೆಲ್ಲ ಕಾಯುವುದೇ ಅದು. ಸಭಾಧ್ಯಕ್ಷ, ಈ ಬೀದಿ ನಾಯಿ ಹಾವಳಿ ಮಾತ್ರ ಸರಿ. ನಾಯಿಗಳ ಸಮಸ್ಯೆಯಲ್ಲಿ ನೀವ್ಯಾಕೆ ಇಲ್ಲಿ ಎದ್ದು ಮಾತಾಡ್ತೀರಿ? ಕೂತ್ಕೊಳ್ಳಿ, ನಗರ ಪ್ರದೇಶಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ದಯವಿಟ್ಟು ಅದಕ್ಕೆ ಏನಾದ್ರು ಒಂದು ಕಾನೂನು ಮಾಡ್ಬೇಕು ನೀವು. ಇಲ್ಲಾಂದ್ರೆ ಬೀದಿಲಿ ನಾಯಿಗಳ ಸಮಸ್ಯೆ ಹೆಚ್ಚಾಗಿದೆ. ಆಯ್ತು, ಹೇಳಿದ್ರ ಸರ್, ನಾನು ಉತ್ತರ ಕೊಡ್ತಾರೆ. ಒಂದ್ ನಿಮಿಷ ಹೇಳ್ಬಿಡ್ತೀನಿ. ನಾವು ಹೋಗಿ ಸಭೆನೂ ಕೂಡ ಮಾಡಿದ್ವಿ, ಪೊಲೀಸ್ ಅವ್ರ ಕರೆದು ಕರೆದು ಸಭೆ ಮಾಡಿದೀವಿ. ಯಾವ ರೀತಿ ನೀವು ಯಾಕೆ ಮಾತಾಡ್ತೀರಿ? ನಾಯಿಗಳಿಗೆ ಬೊಬ್ಬೆ ಹಾಕ್ತಾರೆ, ನೀವ್ಯಾಕೆ ಇಲ್ಲಿ ಬೊಬ್ಬೆ ಹಾಕ್ತೀರಿ? ಕೂತ್ಕೊಳ್ಳಿ, ಈಗ ಅಧ್ಯಕ್ಷರೇ ಕೂತ್ಕೊಳ್ಳಿ, ಅವ್ರು ಮಾತಾಡ್ತಾರೆ. ಸೀರಾ ನೀವ್ಯಾಕೆ ಮಾತಾಡ್ತೀರಿ? ಒಂದ್ ನಿಮಿಷ ಸರ್, ಇದು ಬೀದಿಯಲ್ಲಿ ಇದ್ಬಿಟ್ಟಿದ್ರೆ ನಮ್ಗೇನ್ ಸಮಸ್ಯೆ ಇರ್ಲಿಲ್ಲ. ಕಾಂಪೌಂಡ್ ಒಳಗಡೆ ಕರ್ಕೊಂಡ್ ಬಂದು ಆ ಕಾರಿಡಾರ್ ಅಲ್ಲೆಲ್ಲ ನಾಯಿಗಳು, ಮನೆ 18ನೇ ಫ್ಲೋರ್ ಅಲ್ಲಿ. ಇದಕ್ಕೆ ಕಾನೂನು ನಮಗೂ ಗೊತ್ತಿದೆ. 2001ರಲ್ಲಿ ಏನ್ ಕಾನೂನು ಆಗಿದೆ, ಬೀದಿ ನಾಯಿಗಳಿಗೆ ಆಪರೇಷನ್ ಮಾಡಿ ಅಲ್ಲೇ ಬಿಡಬೇಕು ಅಂತ. ಆದ್ರೆ ಈ ಆಪರೇಷನ್ ಆಗಿರೋ ನಾಯಿಗಳನ್ನ, ಬೇರೆ ನಾಯಿಗಳನ್ನ ಎಲ್ಲರೂ ಒಳಗಡೆ ಕರ್ಕೊಂಡ್ ಬರೋಕೆ ಎಲ್ಲೂ ಕಾನೂನಲ್ಲಿ ಇಲ್ಲ. ಕರೆಕ್ಟ್ ಸತೀಶ್, ಅಪಾರ್ಟ್ಮೆಂಟ್ಗೆ ಪರ್ಮಿಷನ್ ಕೊಡೋರು ಯಾರು? ಇದಕ್ಕೆ ಬಿಬಿಎಂಪಿ ಅಲ್ಲ, ಬಿಬಿಎಂಪಿಗೆ ಸೂಕ್ತ ಮಾಹಿತಿ ಕೊಟ್ಟು ಬಿಬಿಎಂಪಿ ಅವರು ಮತ್ತೆ ಅಲ್ಲಿ ಪೊಲೀಸರು. ಸರ್, ಈ ಅಮ್ಮ ಏನ್ ಮಾಡಿದಾಳೆ, ಇನ್ನೊಂದು ಮುಂದೆ ಹೋಗಿ ಹೇಳ್ತೀನಿ, ಒಂದೇ ಒಂದು ಸೆಕೆಂಡ್ ಸರ್. ಇದನ್ನ ಹೋಗಿ ಅಸೋಸಿಯೇಷನ್ ಅವ್ರು ಕಂಪ್ಲೇಂಟ್ ಕೊಟ್ರೆ, ಪಕ್ಕದ ಮನೆಯವರು ಇನ್ನೊಂದು ಲೇಡಿ ಕಂಪ್ಲೇಂಟ್ ಕೊಟ್ಟಿದ್ರೆ, ರೇಪ್ ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಸರ್, ಆ ನಾಯಿ ಸಾಕುವಂತವಳು. ಈ ಪ್ರಾಬ್ಲಮ್ ಈ ತರ ಇದೆ. ಒಂದು ಅಪಾರ್ಟ್ಮೆಂಟ್ ಹಾಗೆ ಆಗ್ತಾ ಇದೆ, ಎಲ್ಲ ಕಡೆನೂ ಹಾಗೆ ಆಗ್ತಾ ಇದೆ ಅಧ್ಯಕ್ಷ. ಇದು ಸಣ್ಣದು ಅನ್ಸ್ಬೋದು, ನಮ್ಗೆ ನಗ್ಬೋದು, ಆದ್ರೆ ದಿನನಿತ್ಯ ಅನುಭವಿಸ್ತಾರೆ. ಬೆಳಗ್ಗೆ ವಾಕಿಂಗ್ ಹೋಗೋರ ಇವೆಲ್ಲ ಸಮಸ್ಯೆ ಜಾಸ್ತಿ ಇದೆ ಅಧ್ಯಕ್ಷರೇ. ಬೆಂಗಳೂರಲ್ಲಿ ಇದನ್ನ ಕಂಟೈನ್ ಮಾಡುವಂತದ್ದು ಮತ್ತೆ ಇದನ್ನ ಎಲ್ಲಾದ್ರೂ ಒಂದತ್ರ ಸಂರಕ್ಷಣೆ ಮಾಡುವಂತ ಜಾಗ ಮಾಡಬೇಕು ಬಿಬಿಎಂಪಿ. ಅಲ್ಲ, ಇದಕ್ಕೆ 5 ಕೋಟಿ ರೂಪಾಯಿ ಕೂಡ ಬಜೆಟ್ ಅಲ್ಲಿ ದುಡ್ಡು ಇಟ್ಕೊಂಡಿದ್ದಾರೆ, ಕೆಲಸನೇ ಮಾಡೋದಿಲ್ಲ. ಇದು ಸಭಾಧ್ಯಕ್ಷರೇ